ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಸಿಎಂ ರಾಜೀನಾಮೆಯನ್ನ ಕೊಡ್ಲೇಬೇಕು, ಅಲ್ಲಿಯವರೆಗೂ ಬಿಡುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಅದರಂತೆ ಇದೀಗ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಸಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೂರಾರು ಜನ ಕೂಡ ಭಾಗಿಯಾಗಿದ್ದಾರೆ. ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿರುವಂತದ್ದು. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಚತಾಯ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು. ಈ ಹಿಂದೆ ಬಿಎಸ್ವೈ ರವರು ಇದ್ದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಆಗ ಈ ಒಂದು ಪ್ರಕರಣ ಬೆಳಕಿಗೆ ಬರಲಿಲ್ವಾ? ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ ಆಗಿರಬಹುದು. ಆದ್ರೆ ನ್ಯಾಯಯುತವಾಗಿ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು ಅನ್ನುವಂತಹ ಮಾತುಗಳನ್ನ ಆರ್ ಅಶೋಕ್ ಆಡಿದ್ರು. ಸಂವಿಧಾನದ ಹೆಡ್ ಆಗಿರ್ತಕ್ಕಂಥ ರಾಜ್ಯಪಾಲರ ಭಾರತ್ ಮಾತಾ ಕಿ ದಲಿತ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿ ಸಿದ್ದರಾಮಯ್ಯ ಅವರಿಗೆ, ದಲಿತ ವ್ಯಕ್ತಿ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡ್ತಾ ಇರುವಂತ ಯಾವುದೋ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ಸಿದ್ದರಾಮಯ್ಯ ನಿಮಗೆ ಅವಕಾಶ ಕೊಟ್ಟಿಲ್ವಾ? ರೆಸ್ಪೆಕ್ಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಮೆಮರಿ ಪವರ್ ಕಮ್ಮಿ ರೆಸ್ಪೆಕ್ಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಮೆಮರಿ ಪವರ್ ಕಮ್ಮಿ ಹೇಳುವಂತದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾರತ್ ಮಾತಾ ಕೊಡಲೇಬೇಕು. ದಲಿತರ ಭೂಮಿಯನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ, 14 ಸೈಟ್ಗಳನ್ನ ಮೂಡಾದಿಂದ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ ಈಗ ನಮ್ಮ ಹಿರಿಯ ಶಾಸಕರಾಗಿರುವಂತ ಅರವಿಂದ್ ಬೆಲ್ಲದವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ. ನಾನು ಅತ್ಯಂತ ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣಿ. ಬಟ್ಟೆ ಅಷ್ಟೇ ನನ್ನ ಜೀವನ, ನನ್ನ ರಾಜಕೀಯ ಬದುಕು ಸ್ವಚ್ಛ ಅಂತ ಹೇಳಿದ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಸಿಎಂ ರಾಜೀನಾಮೆಯನ್ನ ಕೊಡ್ಲೇಬೇಕು, ಅಲ್ಲಿಯವರೆಗೂ ಬಿಡುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಅದರಂತೆ ಇದೀಗ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಸಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೂರಾರು ಜನ ಕೂಡ ಭಾಗಿಯಾಗಿದ್ದಾರೆ. ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿರುವಂತದ್ದು. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಚತಾಯ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು. ಈ ಹಿಂದೆ ಬಿಎಸ್ವೈ ರವರು ಇದ್ದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಆಗ ಈ ಒಂದು ಪ್ರಕರಣ ಬೆಳಕಿಗೆ ಬರಲಿಲ್ವಾ? ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ ಆಗಿರಬಹುದು. ಆದ್ರೆ ನ್ಯಾಯಯುತವಾಗಿ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು ಅನ್ನುವಂತಹ ಮಾತುಗಳನ್ನ ಆರ್ ಅಶೋಕ್ ಆಡಿದ್ರು. ಸಂವಿಧಾನದ ಹೆಡ್ ಆಗಿರ್ತಕ್ಕಂಥ ರಾಜ್ಯಪಾಲರ ಭಾರತ್ ಮಾತಾ ಕಿ ದಲಿತ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿ ಸಿದ್ದರಾಮಯ್ಯ ಅವರಿಗೆ, ದಲಿತ ವ್ಯಕ್ತಿ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡ್ತಾ ಇರುವಂತ ಯಾವುದೋ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ಸಿದ್ದರಾಮಯ್ಯ ನಿಮಗೆ ಅವಕಾಶ ಕೊಟ್ಟಿಲ್ವಾ? ರೆಸ್ಪೆಕ್ಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಮೆಮರಿ ಪವರ್ ಕಮ್ಮಿ ರೆಸ್ಪೆಕ್ಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ.
ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಆ ಮೆಮರಿ ಪವರ್ ಕಮ್ಮಿ ಆಗಿ ಅವರು ಆಗ್ಲೇ ರವಿಯನ್ನವರು ಹೇಳಿದಂಗೆ ಹೇಳುವಂತದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾರತ್ ಮಾತಾ ಕೊಡಲೇಬೇಕು. ದಲಿತರ ಭೂಮಿಯನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಮೂಡಾದಿಂದ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ ಈಗ ನಮ್ಮ ಹಿರಿಯ ಶಾಸಕರಾಗಿರುವಂತ ಅರವಿಂದ್ ಬೆಲ್ಲದವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ. ನಾನು ಅತ್ಯಂತ ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣಿ. ಬಿಳಿ ಬಟ್ಟೆ ಅಷ್ಟೇ ನನ್ನ ಜೀವನ, ನನ್ನ ರಾಜಕೀಯ ಬದುಕು ಸ್ವಚ್ಛ ಅಂತ ಹೇಳಿದ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಸಿಎಂ ರಾಜೀನಾಮೆಯನ್ನ ಕೊಡ್ಲೇಬೇಕು, ಅಲ್ಲಿಯವರೆಗೂ ಬಿಡುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಅದರಂತೆ ಇದೀಗ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಸಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೂರಾರು ಜನ ಕೂಡ ಭಾಗಿಯಾಗಿದ್ದಾರೆ. ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿರುವಂತದ್ದು. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಜತಾಯ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು. ಈ ಹಿಂದೆ ಬಿಎಸ್ವೈ ರವರು ಇದ್ದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಆಗ ಈ ಒಂದು ಪ್ರಕರಣ ಬೆಳಕಿಗೆ ಬರಲಿಲ್ವಾ? ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ ಆಗಿರಬಹುದು. ಆದ್ರೆ ನ್ಯಾಯಯುತವಾಗಿ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು ಅನ್ನುವಂತಹ ಮಾತುಗಳನ್ನ ಆರ್ ಅಶೋಕ್ ಆಡಿದ್ರು. ಸಂವಿಧಾನದ ಹೆಡ್ ಆಗಿರ್ತಕ್ಕಂಥ ರಾಜ್ಯಪಾಲರ ಭಾರತ್ ಮಾತಾ ಕಿ. ದಲಿತ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿ ಸಿದ್ದರಾಮಯ್ಯ ಅವರಿಗೆ, ದಲಿತ ವ್ಯಕ್ತಿ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡ್ತಾ ಇರುವಂತ ಯಾವುದೋ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ಸಿದ್ದರಾಮಯ್ಯರೇ, ನಿಮಗೆ ಅವಕಾಶ ಕೊಟ್ಟಿಲ್ವಾ? ರೆಸ್ಪೆಕ್ಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಆ ಮೆಮರಿ ಪವರ್ ಕಮ್ಮಿ ಆಗಿ ಆಗ್ಲೇ ರವಿಯನ್ನವರು ಹೇಳಿದಂಗೆ ರೆಸ್ಪೆಕ್ಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಆ ಮೆಮರಿ ಪವರ್ ಕಮ್ಮಿ ಆಗಿ ಆಗ್ಲೇ ರವಿಯನ್ನವರು ಹೇಳಿದಂಗೆ ಹೇಳುವಂತದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾರತ್ ಮಾತಾ ಕೊಡಲೇಬೇಕು. ದಲಿತರ ಭೂಮಿಯನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಮೂಡಾದಿಂದ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ ಈಗ ನಮ್ಮ ಹಿರಿಯ ಶಾಸಕರಾಗಿರುವಂತ ಅರವಿಂದ್ ಬೆಲ್ಲದವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ. ನಾನು ಅತ್ಯಂತ ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣಿ. ಬಿಳಿ ಬಟ್ಟೆ ಅಷ್ಟೇ ನನ್ನ ಜೀವನ, ನನ್ನ ರಾಜಕೀಯ ಬದುಕು ಸ್ವಚ್ಛ ಅಂತ ಹೇಳಿದ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಸಿಎಂ ರಾಜೀನಾಮೆಯನ್ನ ಕೊಡ್ಲೇಬೇಕು, ಅಲ್ಲಿಯವರೆಗೂ ಬಿಡುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಅದರಂತೆ ಇದೀಗ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಸಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೂರಾರು ಜನ ಕೂಡ ಭಾಗಿಯಾಗಿದ್ದಾರೆ. ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿರುವಂತದ್ದು. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ.
ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಜತಾಯ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು. ಈ ಹಿಂದೆ ಬಿಎಸ್ವೈ ರವರು ಇದ್ದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಆಗ ಈ ಒಂದು ಪ್ರಕರಣ ಬೆಳಕಿಗೆ ಬರಲಿಲ್ವಾ? ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ ಆಗಿರಬಹುದು. ಆದ್ರೆ ನ್ಯಾಯಯುತವಾಗಿ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು ಅನ್ನುವಂತಹ ಮಾತುಗಳನ್ನ ಆರ್ ಅಶೋಕ್ ಆಡಿದ್ರು. ಸಂವಿಧಾನದ ಹೆಡ್ ಆಗಿರ್ತಕ್ಕಂಥ ರಾಜ್ಯಪಾಲರ ಭಾರತ್ ಮಾತಾ ಕಿ ದಲಿತ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿ ಸಿದ್ದರಾಮಯ್ಯ ಅವರಿಗೆ, ದಲಿತ ವ್ಯಕ್ತಿ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡ್ತಾ ಇರುವಂತ ಯಾವುದೋ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ಸಿದ್ದರಾಮಯ್ಯ ನಿಮಗೆ ಅವಕಾಶ ಕೊಟ್ಟಿಲ್ವಾ? ಡೆಸ್ಪರೇಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಮೆಮರಿ ಪವರ್ ಕಮ್ಮಿ ಆಗ್ಲೇ ರವಿಯಣ್ಣ ಅವರು ಹೇಳಿದಂಗೆ ಡೆಸ್ಪರೇಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಮೆಮರಿ ಪವರ್ ಕಮ್ಮಿ ಆಗ್ಲೇ ರವಿಯಣ್ಣ ಅವರು ಹೇಳಿದಂಗೆ ಹೇಳುವಂತದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾರತ್ ಮಾತಾ ಕೊಡಲೇಬೇಕು. ದಲಿತರ ಭೂಮಿಯನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ, 14 ಸೈಟ್ಗಳನ್ನ ಮೂಡಾದಿಂದ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ ಈಗ ನಮ್ಮ ಹಿರಿಯ ಶಾಸಕರಾಗಿರುವಂತ ಅರವಿಂದ್ ಬೆಲ್ಲದವರು ಮಾತಾಡಬೇಕು ಅಂತ ವಿನಂತಿ ಮಾಡಿ. ಬೋಲೋ ಭಾರತ್ ಮಾತಾ ಕಿ. ನಾನು ಅತ್ಯಂತ ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣಿ. ಬಿಳಿ ಬಟ್ಟೆ ಅಷ್ಟೇ ನನ್ನ ಜೀವನ, ನನ್ನ ರಾಜಕೀಯ ಬದುಕು ಸ್ವಚ್ಛ ಅಂತ ಹೇಳಿದ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಸಿಎಂ ರಾಜೀನಾಮೆಯನ್ನ ಕೊಡ್ಲೇಬೇಕು, ಅಲ್ಲಿಯವರೆಗೂ ಬಿಡುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಅದರಂತೆ ಇದೀಗ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಸಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೂರಾರು ಜನ ಕೂಡ ಭಾಗಿಯಾಗಿದ್ದಾರೆ. ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿರುವಂತದ್ದು. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಜತಾಯ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು. ಈ ಹಿಂದೆ ಬಿಎಸ್ವೈ ರವರು ಇದ್ದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಆಗ ಈ ಒಂದು ಪ್ರಕರಣ ಬೆಳಕಿಗೆ ಬರಲಿಲ್ವಾ? ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ ಆಗಿರಬಹುದು. ಆದ್ರೆ ನ್ಯಾಯಯುತವಾಗಿ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ನಡಿಬೇಕು ಅನ್ನುವಂತಹ ಮಾತುಗಳನ್ನ ಆರ್ ಅಶೋಕ್ ಆಡಿದ್ರು. ಸಂವಿಧಾನದ ಹೆಡ್ ಆಗಿರ್ತಕ್ಕಂಥ ರಾಜ್ಯಪಾಲರ ಭಾರತ್ ಮಾತಾ ಕಿ ದಲಿತ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿ ಸಿದ್ದರಾಮಯ್ಯ ಅವರಿಗೆ, ದಲಿತ ವ್ಯಕ್ತಿ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡ್ತಾ ಇರುವಂತ ಯಾವುದೋ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ಸಿದ್ದರಾಮಯ್ಯ ನಿಮಗೆ ಅವಕಾಶ ಕೊಟ್ಟಿಲ್ವಾ? ಡೆಸ್ಪರೇಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಮೆಮರಿ ಪವರ್ ಕಮ್ಮಿ ಆಗ್ಲೇ ರವಿಯಣ್ಣ ಅವರು ಹೇಳಿದಂಗೆ ಡೆಸ್ಪರೇಟ್ ಆಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಮೆಮರಿ ಪವರ್ ಕಮ್ಮಿ ಆಗ್ಲೇ ರವಿಯಣ್ಣ ಅವರು ಹೇಳಿದಂಗೆ ಹೇಳುವಂತದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾರತ್ ಮಾತಾ ಕೊಡಲೇಬೇಕು. ದಲಿತರ ಭೂಮಿಯನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ, 14 ಸೈಟ್ಗಳನ್ನ ಮೂಡಾದಿಂದ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ ಈಗ ನಮ್ಮ ಹಿರಿಯ ಶಾಸಕರಾಗಿರುವಂತ ಅರವಿಂದ್ ಬೆಲ್ಲದವರು ಮಾತಾಡಬೇಕು ಅಂತ ವಿನಂತಿ ಮಾಡಿ. ಬೋಲೋ ಭಾರತ್ ಮಾತಾ ಕಿ. ನಾನು ಅತ್ಯಂತ ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣಿ. ಬಿಳಿ ಬಟ್ಟೆ ಅಷ್ಟೇ ನನ್ನ ಜೀವನ, ನನ್ನ ರಾಜಕೀಯ ಬದುಕು ಸ್ವಚ್ಛ ಅಂತ ಹೇಳಿ